Hi all, welcome back to my channel, The Book of Swadam. ಇವತ್ತು ಮಸಾಲಾ ರೈಸ್. ಅದಕ್ಕೆ ಏನೇನು ಬೇಕು ನೋಡೋಣ. ಒಂದು ಆನಿಯನ್, ಒಂದು ಪೊಟ್ಯಾಟೊ, ಒಂದು ಟೊಮ್ಯಾಟೊ, ಗಾರ್ಲಿಕ್ 10 cloves, ಜಿಂಜರ್ 1 inch, ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ, ಗ್ರೀನ್ ಚಿಲ್ಲಿ 6, ಕೊರಿಯಾಂಡರ್ ಲೀವ್ಸ್. ಆನಿಯನ್ಸ್ನ ಸ್ಲೈಸ್ ಬೇಡ, ಚಾಪ್ ಮಾಡೋಣ. ಒಂದು ಮೀಡಿಯಮ್ ಸೈಜ್ ಆದರೆ ಸಾಕು, ಬಟ್ ತುಂಬ ದಪ್ಪನೂ ಬೇಡ, ಈ ಸೈಜ್ ಇರಲಿ. ಆ್ಯಂಡ್ ಟೊಮ್ಯಾಟೊ ಸ್ವಲ್ಪ ಬಿಗ್ ಸೈಜೇ ಇರಲಿ, ಬಿಕಾಸ್ ಮ್ಯಾಶಿ ಆಗುತ್ತೆ ಅದು. ನಾಟಿ ಫಾರ್ಮ್ ಎನಿ ಟೊಮ್ಯಾಟೊ ಇಸ್ ಫೈನ್. ಗ್ರೀನ್ ಚಿಲ್ಲೀಸ್ನ ಸ್ಲಿಟ್ ಮಾಡ್ಕೊಳ್ಳೋಣ ಸ್ಟ್ರೈಟಾಗಿ. ಪೊಟ್ಯಾಟೊ ನಿಮಗೆ ಆನಿಯನ್ ಆ್ಯಂಡ್ ಪೊಟ್ಯಾಟೊ ಎಕ್ಸ್ಟ್ರಾ ಒಂದು ಬೇಕಾಗುತ್ತೆ, ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ, ತೋರಿಸ್ತೀನಿ ನಾನು. ನೋಡಿ, ಇವಾಗ ತೋರಿಸಿದ್ನಲ್ಲ ಆ ಸೈಜಷ್ಟು ಕ್ಯೂಬ್ಸ್ ಮಾಡಿಕೊಂಡ್ರೆ ಸಾಕು ಪೊಟ್ಯಾಟೊ. ಈಗ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಪ್ರಾಬಬ್ಲಿ ಒಂದು 4 spoons ಆಯಿಲ್. ಇದು ನಾನು ಒಂದು 3/4 ಪಾವಿಂದ 1 ಪಾವ್ ಅನ್ನಕ್ಕೆ ನಾನು ಮಾಡ್ತಾ ಇರೋದು. ಅನ್ನನ ಸಪ್ರೇಟಾಗಿ ಬೇಯಿಸ್ಕೊಂಡಿರಬೇಕು. ಓಕೆ, ಈಗ ಗಾರ್ಲಿಕ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ತುಂಬ ಗೋಲ್ಡನ್ ಬ್ರೌನ್ ಆಗೋ ಅಂಥದ್ದು ಏನಿಲ್ಲ. ಅದಾದಮೇಲೆ ಆನಿಯನ್ಸ್, ಯಾಕಂದರೆ ಫಸ್ಟ್ ಐಟಮ್ ಗಾರ್ಲಿಕ್ ಆಗಿರೋದ್ರಿಂದ ಎಲ್ಲದರ ಜೊತೆನೂ ಸೇರಿಕೊಂಡು ಫ್ರೈ ಆಗ್ತಾನೇ ಇರುತ್ತೆ. ಆಮೇಲೆ ಪೊಟ್ಯಾಟೊ ಹಾಕ್ಕೊಳ್ಳಿ, ಬಿಕಾಸ್ ಇದು ಬಾಯ್ಲ್ಡ್ ಅಲ್ಲ, ಫ್ರೈಡೂ ಅಲ್ಲ, ಈಗ ಫ್ರೈ ಮಾಡ್ತಾ ಇರೋದು. ಸೊ ಫಸ್ಟೇ ಇದೆಲ್ಲ ಹಾಕ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ ಅಂತ. ಒಂದು ಅರ್ಧ ಸಾಲ್ಟ್ ಹಾಕ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಹೆಚ್ಚು ಕಮ್ಮಿ ಹಾಕ್ಕೊಳ್ಳೋಣ. ಈಗ ನೋಡಿ, ಎಲ್ಲ ಸ್ವಲ್ಪ ಬಾಯ್ಲ್ ಆದಮೇಲೆ 3/4 ಭಾಗ ಅಡಿಷ್ನಲ್ ಆಗಿ ಪೊಟ್ಯಾಟೊ ಮತ್ತು ಆನಿಯನ್ ಹಾಕ್ತಾಯಿದ್ದೀನಿ. ಇದು ಏನಕ್ಕೆ ಅಂದರೆ ಒಂದು ಚೂರು ಕ್ರಂಚಿ ಟೇಸ್ಟ್ ಕೊಡುತ್ತೆ ಇದು, ಅದಕ್ಕೆ ಹಾಕ್ತಾಯಿದ್ದೀನಿ. ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈಗ ಗ್ರೀನ್ ಚಿಲ್ಲಿ, ಟೊಮ್ಯಾಟೊ. ಚಿಲ್ಲಿ ಫಸ್ಟೇ ಆಯಿಲ್ಗೆ ಹಾಕಿದ್ರೆ ಖಾರ ಕಮ್ಮಿ ಆಗಿಬಿಡುತ್ತೆ ಅಂತ ಲಾಸ್ಟಲ್ಲಿ ಹಾಕ್ಕೊಳ್ಳೋದು. ಶುಂಠಿನೂ ಹಾಕ್ತಾಯಿದ್ದೀನಿ. ಸೊ ಲೆಟ್ಸ್ ಗಿವ್ ಇಟ್ ಅ ಮಿಕ್ಸ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಚೂರು, ತುಂಬ ನೀರು ಹಾಕಬೇಡಿ, ಜಾಸ್ತಿ ಆಯಿಲಲ್ಲೇ ಮಾಡಬೇಕಿದು. ಬಟ್ ಲಾಸ್ಟಲ್ಲಿ ಸ್ವಲ್ಪ ಪೊಟ್ಯಾಟೊ ಹಾಕಿದ್ರಿಂದ ಒಂದು ಚೂರು ಬೇಗ ಬೇಯಲಿ ಅಂತ ಬೇಕಾದ್ರೆ ಒಂದು ವೆರಿ ಸ್ಮಾಲ್ ಕ್ವಾಂಟಿಟಿ ವಾಟರ್ ಹಾಕ್ಕೊಳ್ಳಿ. ನಾನು ಹಾಕೊಂಡ್ನಲ್ಲ ಅಷ್ಟು. ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ, ಯಾಕಂದರೆ ಒಳಗೆ ಚೆನ್ನಾಗಿ ಬೇಯುತ್ತೆ, ಅದು ಫ್ರೈ ಆಗುತ್ತೆ. ಅದಾದಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ, ಒಂದು 3-4 ಸ್ಟ್ರಿಪ್ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಡಿ. ಅದನ್ನು ಪ್ಲೇಟ್ ಮುಚ್ಚಿಬಿಟ್ರೆ ಲಿಡ್ನ ಏನಾಗುತ್ತೆ, ಆ ಕರಿಬೇವಿನ ಸೊಪ್ಪಿನ ಎಸೆನ್ಸ್ ಎಲ್ಲ ಬಿಟ್ಕೊಳುತ್ತೆ. ಈಗ ಧನಿಯಾ ಪುಡಿ 1.5 ಸ್ಪೂನ್, ಚಿಲ್ಲಿ ಪೌಡರ್ 1/2 ಟೇಬಲ್ ಸ್ಪೂನ್, ಜೀರಾ ಪೌಡರ್ 1/2 ಟೇಬಲ್ ಸ್ಪೂನ್, ಚಿಕನ್ ಮಸಾಲ 1 ಟೇಬಲ್ ಸ್ಪೂನ್, ಅರಿಶಿನ 1/4 ಟೀ ಸ್ಪೂನ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೊತ್ತಿಗೆ ನಿಮಗೆ ಆ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ಇದು ಟೇಸ್ಟಿಯಾಗಿ ಬರಬೇಕು ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡಬೇಡಿ, ಜಿಂಜರ್ ಆ್ಯಂಡ್ ಗಾರ್ಲಿಕ್ ಯೂಸ್ ಮಾಡಿ. ಲಾಸ್ಟಲ್ಲಿ ಈಗ ಹಾಕಿದ್ನಲ್ಲ ಅದು ಗರಂ ಮಸಾಲ, ಅಗೇನ್ 1 ಟೇಬಲ್ ಸ್ಪೂನ್. ಲಾಸ್ಟಲ್ಲಿ ಫ್ರೆಶ್ ಕೊರಿಯಾಂಡರ್ ಲೀವ್ಸ್ನ ಹಾಕಿ, ಒಂಚೂರು ಬೇಕಂದರೆ ಉಪ್ಪು ಆ್ಯಂಡ್ ಕಸೂರಿ ಮೇಥಿ. ಈಗೆಲ್ಲ ಮಿಕ್ಸ್ ಮಾಡಿದ್ದೀನಿ.
ಇದಕ್ಕೆ ಕುಕ್ಡ್ ರೈಸ್, ಲೆಫ್ಟ್ ಓವರ್ ರೈಸ್ ಯೂಸ್ ಮಾಡ್ಬೋದು, ಇಲ್ಲ ಬಿಸಿ ಬಿಸಿ ಅನ್ನ ಮಾಡಿದ್ರು ಓಕೆ. ಇದು ಪಲಾವ್ ಥರ ಕುಕ್ಕರಲ್ಲಿ ಮಾಡೋದಲ್ಲ, ಸೊ ಈ ಥರ ಸಪ್ರೇಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಮಾಡೋಂಗಿದ್ರೆ ಈ ಥರ ದೊಡ್ಡ ಸೌಟ್ ತೊಗೊಳ್ಳಿ. ಇಟ್ ಈಸ್ ವೆರಿ ವೆರಿ ಈಸಿ ಟು ಮಿಕ್ಸ್. ಇಟ್ಸ್ ಜಸ್ಟ್ ಎ ಟಿಪ್ ಐ ಆಮ್ ಶೇರಿಂಗ್. ಇದಕ್ಕೆ ಬೇಕಾದರೆ 2 ಸ್ಪೂನ್ ಗೀ ಹಾಕ್ಕೊಳ್ಳಿ, ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಟೇಸ್ಟ್. ಈಗ ಪ್ಲೇಟ್ ಮಾಡೋಣ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಗೊತ್ತಾ, ಇದು ಮೊಸರು ಬಜ್ಜಿನೂ ಬೇಕಾಗಿಲ್ಲ, ಚಟ್ನಿನೂ ಬೇಕಾಗಿಲ್ಲ, ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ರೆಸಿಪಿ. ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ. ಓಕೆ, ಥ್ಯಾಂಕ್ ಯು, ಬಾಯ್.